ಅವ್ರು ಸೇವಿಸಿರೋಂಥ ವಿಷ ಎಲ್ಲ ತೆಗ್ದಿದೀವಿ. ಆದ್ರೆ ಇನ್ನೂ ಕಾನ್ಶಿಯಸ್ ಆಗೇ ಇದ್ದಾರೆ. 24 ಗಂಟೆ ಅಬ್ಸರ್ವ್ ಅಲ್ಲಿ ಇರ್ತೀವಿ, ಏನೂ ಹೇಳಕ್ಕಾಗಲ್ಲ. ನೀವು ಬೇಕಂದ್ರೆ ಹೋಗಿ ನೋಡಿ, ಬಟ್ ಡೋಂಟ್ ಡಿಸ್ಟರ್ಬ್ ಹರ್. ನನಗ್ ನಮ್ಮಮ್ಮ ಬೇಕು. ಏನ್ ಪಟೇಲಮ್ಮ ಇದೆಲ್ಲ? ನೀನೇನ್ ಮಾಡ್ಕೊಂಡಿದ್ಯಾ ಅಂತ ನಿನಗೆ ಅರ್ಥ ಆಗ್ತಿದ್ಯಾ? ಒಂದ್ ಟೈಮಲ್ಲಿ ನಿನ್ ಮಗಳು ನನ್ನ ಹತ್ರ ಬಂದು, ಬಾಲರಾಜು ನೀನ್ ನನಗೆ ಬೇಕು ಅಂತ ಹೇಳಿದ್ಲು. ಆಗ ನಿನ್ ಹತ್ರ ಬಂದು ಪದ್ಯ ಕಟ್ದೆ. ಈಗ ಅದೇ ನಿನ್ ಮಗಳು ನನ್ನ ಹತ್ರ ಬಂದು ಅಮ್ಮ ಬೇಕು ಅಂತ ಕೇಳ್ತಾ ಇದ್ದಾಳೆ. ಈಗ ನಾನು ಏನ್ ಮಾಡ್ಬೇಕು? ನಾನು ಏನ್ ಬೇಕಾದ್ರೂ ಮಾಡ್ತೀನಿ, ಹೇಳು. ನನ್ನ ಪ್ರೀತಿಯಿಂದ ನಿನ್ ಪ್ರಾಣ ಹೋಗುತ್ತೆ ಅಂದ್ರೆ ನನ್ನ ಪ್ರೀತಿನ 1000 ಸಲ ಬೇಕಾದ್ರೂ ಬಿಡ್ತೀನಿ. ನಿಮ್ಮಪ್ಪನಿಗೆ ಕೊಟ್ಟಿರೋ ಮಾತಿಗೋಸ್ಕರ, ಈ ಊರ್ ಜನಗಳಿಗೋಸ್ಕರ ನಿನ್ ಗಂಡನೇ ಬಿಟ್ಟೆ ನೋಡು, ಅದು ಮಾತು ಅಂದ್ರೆ. ಊರ್ ಜನಗಳಿಗೋಸ್ಕರ ಏನಾದ್ರೂ ಪರವಾಗಿಲ್ಲ, ಏನಾದ್ರೂ ಮಾಡೇ ಮಾಡ್ತೀನಿ ಅಂತ ನೋಡು, ಅದು ಪ್ರೀತಿ ಅಂದ್ರೆ. ನಿನಗೊಂದು ವಿಷಯ ಹೇಳ ಪಟೇಲಮ್ಮ, ನೀನಂದ್ರೆ ನನಗಿಷ್ಟ, ಗೌರವ. ಅಷ್ಟೇ ಯಾಕೆ, ಮೊನ್ನೆ ಗಣೇಶ್ ಹಬ್ಬಕ್ಕೆ ಚಂದ ತಗೊಂಡು ಖರ್ಚು ಮಾಡಿದ್ರೆ ಊರ್ನವ್ರೆಲ್ರೂ ಬೈತಾ ಇದ್ರು. ಆಗ ನನ್ ಪರವಾಗೆ ಮಾತಾಡ್ದೆ. ಊರಲ್ಲಿ ರಥ ನಿಂತು ಹೋದ್ರೆ ಊರ್ನವ್ರೆಲ್ಲ ಅವಾಗ್ಲೂ ನನಗೆ ಬೈದ್ರು. ಆಗ್ಲೂ ನನ್ ಪರವಾಗೆ ಮಾತಾಡ್ದೆ. ಈಗ ಅದೇ ಜನಗಳು ನನ್ನನ್ನು ಸರ್ಪಂಚ್ ಆಗಿ ಮಾಡಿದ್ರೆ ನೀನ್ ನನ್ನ ಜೊತೆಲಿ ಇಲ್ವಲ್ಲ ಪಟೇಲಮ್ಮ. ಈಗ ನನಗೇನು ಅರ್ಥ ಆಗ್ತಿಲ್ಲ, ಎಲ್ಲ ಹುಚ್ಚಿಡ್ದಂಗೆ ಆಗ್ತಿದೆ. ನನಗೆ ಪ್ರೀತಿನೂ ಬೇಡ, ಪದವಿನೂ ಬೇಡ. ನನಗೆ ನೀನ್ ಬದುಕಿದ್ರೆ ಸಾಕು ಪಟೇಲಮ್ಮ, ಬದುಕಿದ್ರೆ ಸಾಕು. ನೀನ್ ಮಾತು ಕೊಟ್ರೆ ಏನ್ ಬೇಕಾದ್ರೂ ಮಾಡ್ತೀಯಲ್ವಾ? ನನಗ್ ಮಾತು ಕೊಡು ಪಟೇಲಮ್ಮ, ನೀನ್ ಬದುಕ್ತೀನಿ ಅಂತ ಮಾತು ಕೊಡು. ಊರ್ ಜನ ಎಲ್ಲ ನೀನ್ ಬದುಕ್ಬೇಕು ಅಂತ ಒಂದು ಹನಿ ನೀರು ಕುಡ್ದೆ ಕೋಟಿ ದೇವರಿಗೆಲ್ಲ ಬೇಡ್ಕೋತ ಕೂತಿದಾರೆ. ಮಾತು ಕೊಡು ಪಟೇಲಮ್ಮ. ನೀನ್ ಹೇಳಿದ್ದಲ್ವಾ ಪಟೇಲಮ್ಮ, ನಿನ್ ಮಾತಿಗಿಂತ ನನ್ನ ಪ್ರೀತಿನೇ ದೊಡ್ಡದು ಅಂತ. ಈಗ ನಾನ್ ಹೇಳ್ತಿದ್ದೀನಿ ಕೇಳು, ನನ್ನ ಪ್ರೀತಿಗಿಂತ ನಿನ್ ಮಾತೇ ದೊಡ್ಡದು. ಯಾವತ್ತಿಗೂ ನೀನೇ ನಮ್ ಸರ್ಪಂಚ್ ಪಟೇಲಮ್ಮ. ಏಯ್, ಯಾರ್ ನೀವು? ಯಾಕೆ ಈ ತರ ಬಂದ್ ಕಿರ್ಚಾಡ್ತಿದ್ದೀರಾ? ಅವ್ರು ಸೀರಿಯಸ್ ಆಗಿದ್ದಾರೆ. ಆಯ ಮಾತಾರ ಸೀರಿಯಸ್ ಆಗಿರೋದಕ್ಕೆ ಕಾರಣ ನಾನೇ. ಅವ್ರಿಗೆ ಟೈಮಿಗೆ ಕರೆಕ್ಟಾಗಿ ಟ್ಯಾಬ್ಲೆಟ್ ಕೊಟ್ಟು ಚೆನ್ನಾಗಿ ನೋಡ್ಕೋ. ನಿನ್ನ ನರ್ಸಿಂದ ಡಾಕ್ಟರ್ ಮಾಡ್ತೀನಿ. ಹೋಗಿ ಬರ್ತೀನಿ. ನೀನ್ ಪ್ರತಿ ಸಲ ಮಾತು ಮಾತು ಅಂದಾಗ ಕೊಡೋದಷ್ಟೇ ಅಲ್ವಾ ಅನ್ಕೊಂಡೆ. ಮಾತುಗೋಸ್ಕರ ಈ ತರ ಪ್ರಾಣ ಕೊಡ್ತೀಯ ಅನ್ಕೊಂಡಿರ್ಲಿಲ್ಲ ಕಣೆ. ಮಾತುಗಷ್ಟು ಬೆಲೆ ಇದೆ ಅಂತ ಗೊತ್ತಿದ್ರೆ ಅವತ್ತೇ ನೀನ್ ಹಿಂದೆ ಬರ್ತಾ ಇದ್ದೆ. ಇವಾಗ ನಾನ್ ಮಾತು ಕೊಡ್ತಾ ಇದ್ದೀನಿ, ಜೀವನ ಪೂರ್ತಿ ನೀನ್ ಹಿಂದೆನೆ ಇರ್ತೀನಿ.